ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಯಶಸ್ವಿಗೊಳಿಸಿದ್ದಾರೆ. ಶಾಸಕರು ಸಚಿವರಿಗೆ ಡಿ.ಕೆ. ಶಿವಕುಮಾರ್ ಈಗ ಇದೇ ಖುಷಿಯಲ್ಲಿ ಡಿನ್ನರ್ ಪಾರ್ಟಿ ಕೂಡ ಮಾಡಿದ್ದಾರೆ. 6 ವರ್ಷ ಯಶಸ್ವಿಯಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದ ನಂತರ ಖುಷಿಯಾಗಿ ಇವತ್ತೊಂದು ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ಅಂದರೆ ಡಿನ್ನರ್ ಆಯೋಜನೆ ಮಾಡಲಾಗಿದೆ. ಈ ರಾಜಕಾರಣದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಎಲ್ಲರೂ ಸೇರಿ ಊಟ ಮಾಡ್ತಾ ಇದ್ದಾರೆ ಅಂದರೆ ಮೇ ಬಿ ಏನೋ ಒಂದು ಸ್ಕೆಚ್ ಆಗ್ತಾ ಇರ್ತಾರೆ, ಏನೋ ಒಂದು ಮೀಟಿಂಗಲ್ಲಿ ಚರ್ಚೆ ಆಗ್ತಾ ಇರುತ್ತೆ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋ ಥರನೇ ಆಗಿ ಹೋಗಿದೆ ಈಗ. ಸೊ ಈಗ ಎಲ್ಲರೂ ಇದ್ದಾರೆ. ಅದರಲ್ಲಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರು ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿರೋದು. ಪರಮೇಶ್ವರ್ ಇದ್ದಾರೆ, ಜಾರಕಿಹೊಳಿ ಅವರಿದ್ದಾರೆ, ಜಮೀರ್ ಸೇರಿ 125 ಜನ ಶಾಸಕರಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಶಾಸಕರು ಸಚಿವರಿಗೆ ಡಿನ್ನರ್ ಆಯೋಜನೆ ಮಾಡಿದ್ರು ಇವತ್ತು ಡಿ.ಸಿ.ಎಂ ಸಾಹೇಬರು. ಸೊ ಆ ನಿಟ್ಟಿನಲ್ಲಿ ಸಿ.ಎಂ ಸಿದ್ದರಾಮಯ್ಯನವರು ಕೂಡ ಹೋಗಿದ್ದಾರೆ. ನಿಮಗೆ ಅವ್ರನ್ನ ವಿಶ್ ಮಾಡ್ತಾ ಇರುವಂಥ ಫೋಟೋ ತೋರಿಸ್ತಾ ಇದ್ದೀನಿ ನೋಡಿ. ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರಿಗೆ ವಿಶ್ ಮಾಡ್ತಾ ಇರುವಂಥ ಒಂದು ಫೋಟೋ. ಸೊ ಒಂದು ಕಡೆ ಕುರ್ಚಿ ಫೈಟ್ ಅಂತೂ ಇದ್ದೇ ಇದೆ, ಅದು ಮುಗಿಯೋ ಲಕ್ಷಣಗಳಂತೂ ಇಲ್ಲವೇ ಇಲ್ಲ. ಸೊ ಈ ಕುರ್ಚಿ ಫೈಟ್ನ ನಡುವೆನೇ ಸೊ ಇಬ್ಬರು ಕೂಡ ಸ್ಮೈಲ್ ಮಾಡ್ಕೊಂಡು ಫೋಟೋಗೆ ಫೋಸ್ ಕೊಟ್ಟಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಡಿ.ಕೆ. ಶಿವಕುಮಾರ್ ಅವರಿಗೆ ಶುಭ ಹಾರೈಸಿದ್ದಾರೆ ಸಿದ್ದರಾಮಯ್ಯನವರು. ಡಿ.ಕೆ. ಶ್ರೀ ಔತಣಕೂಟದಲ್ಲಿ ಸಿದ್ದರಾಮಯ್ಯನವರ ಬಳಗ ಏನಿದೆಯಲ್ಲ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಡಿ.ಕೆ. ಶ್ರೀ ಬೆಂಬಲಿಗರೂ ಕೂಡ ಡಿನ್ನರ್ನಲ್ಲಿ ಭಾಗಿಯಾಗಿದ್ದಾರೆ, ಅವರು ಇದ್ದೇ ಇರ್ತಾರೆ. ಡಿನ್ನರ್ ಪಾರ್ಟಿಯಲ್ಲಿ ಸಿ.ಎಂ ಡಿ.ಸಿ.ಎಂ ನಡುವೆ ಆತ್ಮೀಯ ಸಂವಾದ ಕೂಡ ನಡೆದಿದೆ. ನಿನ್ನೆ ಒಂದು ಪ್ರಶ್ನೆ ಇದ್ದೇ ಇತ್ತು, ಈ ಒಂದು ಸಭೆಗೆ ಸಿ.ಎಂ ಬರ್ತಾರಾ, ಸಿ.ಎಂ ಬೆಂಬಲಿಗರು ಬರ್ತಾರಾ, ಈ ಒಂದು ಪ್ರಶ್ನೆ ಇದ್ದೇ ಇತ್ತು. ಅದಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ಎಲ್ಲರೂ ಬಂದಿದ್ದಾರೆ, 125 ಶಾಸಕರು ಬಂದಿದ್ದಾರೆ, 125. ಸೊ ಸಿ.ಎಂ ಡಿ.ಸಿ.ಎಂ ನಡುವೆ ಆತ್ಮೀಯ ಸಂವಾದ ಕೂಡ ನಡೆದಿದೆ. ಮಾಜಿ ಸಚಿವ ಕೆ ಎನ್ ರಾಜಣ್ಣ ಕೂಡ ಈ ಒಂದು ಡಿ.ಸಿ.ಎಂ ಕೊಟ್ಟಿರುವಂಥ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ. ಪರಮೇಶ್ವರ್ ಎಂದಿನಂತೆ ಇದ್ದಾರೆ, ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ದಾರೆ, ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಇದ್ದಾರೆ. ಇವರೆಲ್ಲ ಸೇರಿದಂತೆ 125 ಜನ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಇವತ್ತು ಬಂದಿದ್ದರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್. ದಾನಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಎಷ್ಟು ಜನ ಬಂದಿದ್ರು ಇವತ್ತು, ಹೇಗಿತ್ತು ಸಿ.ಎಂ ಮತ್ತು ಡಿ.ಸಿ.ಎಂ ನಡುವಿನ ಸಂವಾದ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಇಂದಿಗೆ 6 ವರ್ಷ ಆಗ್ತಾ ಬರುವಂತವರು. ಹೀಗಾಗಿ ಕಷ್ಟ ಕಾಲದಲ್ಲಿ ಪಕ್ಷವನ್ನ ಸಂಘಟನೆ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದಂತ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು 6 ವರ್ಷಗಳ ಕಾಲ ಪೂರ್ಣಗೊಳಿಸಿದ ಬೆನ್ನಲ್ಲೇ ಇವತ್ತು ರಾಜ್ಯ ಕಾಂಗ್ರೆಸ್ನ ಶಾಸಕರುಗಳು, ಸಚಿವರು ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ್ತು ಸಂಸದರಿಗೆ ಡಿನ್ನರ್ ಸಭೆಯನ್ನ ಆಯೋಜನೆಯನ್ನ ಮಾಡಿದ್ರು. ಖಾಸಗಿ ಹೋಟೆಲ್ನಲ್ಲಿ ನಡೆದಂತ ಡಿನ್ನರ್ ಸಭೆ ಸಂಪೂರ್ಣವಾಗಿ ಸಕ್ಸಸ್ ಆಗಿರುವಂತದ್ದು. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಡಿನ್ನರ್ ಪಾರ್ಟಿಗೆ ಸಿ.ಎಂ ಸಿದ್ದರಾಮಯ್ಯನವರು ಸೇರಿದಂತೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿದ್ದಂತ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಗೃಹ ಸಚಿವ ಪರಮೇಶ್ವರ್ ಆಗಿರ್ಬೋದು, ಜಮೀರ್ ಅಹ್ಮದ್ ಖಾನ್ ಆಗಿರ್ಬೋದು ಮತ್ತು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಹಲವು ದಿನಗಳ ಕಾಲ ಮುನಿಸಿಕೊಂಡಿದ್ದಂತ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಸೇರಿದಂತೆ ಬಹುತೇಕರು ಎಲ್ಲರೂ ಸಹ ಇವತ್ತಿನ ಡಿನ್ನರ್ ಸಭೆಯಲ್ಲಿ ಭಾಗವಹಿಸಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಶುಭ ಕೋರುವುದರ ಮೂಲಕ ಅವರ ಕಾರ್ಯವನ್ನ ಶ್ಲಾಘನೆ ಮಾಡಿರುವಂತದ್ದು. ಇವತ್ತು ಮಧ್ಯಾಹ್ನವೂ ಸಹ ಸಿ.ಎಂ ಸಿದ್ದರಾಮಯ್ಯನವರು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಟ್ವೀಟ್ ಮಾಡುವ ಮೂಲಕ ಅವರ ಪಕ್ಷ ಸಂಘಟನೆ ಮತ್ತು ಸಂಕಷ್ಟದ ಕಾಲದಲ್ಲಿ ಪಕ್ಷವನ್ನ ಕಟ್ಟಿದ ಬಗ್ಗೆ ಮತ್ತು 2028ರ ಚುನಾವಣೆ ಅವರ ನೇತೃತ್ವದಲ್ಲೇ ಆಗುತ್ತೆ ಅಂತ ಹೇಳಿ ಟ್ವೀಟ್ ಮಾಡುವ ಮೂಲಕ ಅವರ ಪಕ್ಷ ಸಂಘಟನೆಯನ್ನ ಶ್ಲಾಘನೆ ಮಾಡಿದ್ರು. ಹೀಗಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಕರೆದಂತ ಡಿನ್ನರ್ ಸಭೆ ಬಹುತೇಕವಾಗಿ ಸಕ್ಸಸ್ ಆಗಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಪಾರ್ಕಿಂಗ್ ಈಸಿಯಾಗಿ ಮಾಡ್ಬೋದಲ್ಲ ಪುಟ್ಟಪದ ಪಾರ್ಕಿಂಗ್ ತಿರುಗುತ್ತದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು 6 ವರ್ಷ ಯಶಸ್ವಿಯಾಗಿ ಪೂರೈಸಿದ್ದಾರೆ. ನೆಚ್ಚಿನ ನಾಯಕನ ಗೆಲುವಿನ ಪ್ರಯಾಣಕ್ಕೆ ಧಾರವಾಡದಲ್ಲಿ ಡಿ.ಕೆ. ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಯುವ ನಾಯಕ ನಾಗರಾಜ್ ಗೌರಿ ನೇತೃತ್ವದಲ್ಲಿ ಸಂಭ್ರಮಾಚರಣೆ ಮಾಡಲಾಗಿದ್ದು, ನಗರದ ಸುಭಾಷ್ ರಸ್ತೆಯಲ್ಲಿ ಪಟಾಕಿ ಸಿಡಿಸಿ ಕೇಕ್ ಕಟ್ ಮಾಡುವ ಮೂಲಕ ಡಿ.ಸಿ.ಎಂ ಡಿ.ಕೆ. ಶ್ರೀಗೆ ಜೈಕಾರ ಹಾಕಿ ಸಂಭ್ರಮಿಸಿದ್ದಾರೆ. ಈಗ ಕೊಡಾಕೊಂಡ್ಬಿಡ್ತಾಳ್ರಿ. ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ
ಮುಂದಿನ ಮುಖ್ಯಮಂತ್ರಿ ದಿನ ಮಾರ್ಚ್ 10 ಅನ್ನುವಂಥ ಏನು ದಿನ ಇದೆಯಲ್ಲ, ಕರ್ನಾಟಕದ ಇತಿಹಾಸದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುವಂಥ ದಿನ. ಇವತ್ತಿಗೂ 6 ವರ್ಷಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ನೇಮಿಸಿರುವಂಥ ದಿನ. ಅವರು ಅಧ್ಯಕ್ಷರಾದಾಗ ಸಂಕಷ್ಟದ ಕರೋನಾ ಇತ್ತು. ಆ ಕರೋನಾ ಕಾಲದಲ್ಲಿ ಒಬ್ಬ ಕರೋನಾ ವಾರಿಯರ್ ಆಗಿ ಕೆಲಸ ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತದಲ್ಲಿ ಹೈಯೆಸ್ಟ್ ಡಿಜಿಟಲ್ ಮೆಂಬರ್ಶಿಪ್ನ ಮಾಡಿ ಪಂಚ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಪೇ CM 40% ಅಭಿಯಾನಗಳನ್ನ ಮಾಡಿ ಯುವ ಜನರ ಉದ್ಯೋಗಕ್ಕಾಗಿ ಹೋರಾಟ ಮಾಡಿ ರೈತರ ಪರವಾಗಿ ಹೋರಾಟ ಮಾಡಿ ಕರ್ನಾಟಕದಲ್ಲಿ ಟಿಕೆಟ್ ಹಂಚೋಕ್ಕೂ ಮುನ್ನನೇ 135 ಶಾಸಕರು ಗೆದ್ದು ಬರ್ತಾರಂತ ಭವಿಷ್ಯ ನುಡಿದು ಅವರ ಸಂಘಟನೆ ಚಾತುರ್ಯದಿಂದ ಅವತ್ತು ರಿಸಲ್ಟ್ ಬಂದಿನಾನು ಕೂಡ ಅಷ್ಟೇ ಸಂಖ್ಯೆಯ ಶಾಸಕರು ವಿಧಾನಸೌಧದ ಮೆಟ್ಲಕ್ಕೆ ಇರಿಸುವಂಥ ಕೆಲಸ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಯಶಸ್ವಿಯಾಗಿ ವಿಜಯ ಕಂಡಂಥ ಕಾಂಗ್ರೆಸ್ ಇವತ್ತು 6 ವರ್ಷಗಳ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ. ಇದು ಡಿ ಕೆ ಶಿವಕುಮಾರ್ ಸಾಹೇಬರು 6 ವರ್ಷ ಆಗಿದೆ ಅಧ್ಯಕ್ಷರನ್ನು ಆಗಿ. ಅದಕ್ಕೆ ನಾವು ಇವತ್ತು ಸಂಭ್ರಮವನ್ನು ಇಲ್ಲಿ ಕೇಶವಪುರ ಸರ್ಕಲಲ್ಲಿ ಹುಬ್ಳಿ ಒಳಗೆ ಇಟ್ಕೊಂಡಿದ್ದೀವಿ. 6 ವರ್ಷದಲ್ಲಿ ಅವರು ಪಕ್ಷವನ್ನು ಹೆಂಗೆ ಕಟ್ಟಿದ್ದಾರೆ ಅಂದರೆ ಒಂದು ಸಾಮಾನ್ಯ ಕಾರ್ಯಕರ್ತರನ್ನು ಎತ್ತಿ ಹಿಡಿಯುವುದು ಕೆಲಸ ಅವರು ಮಾಡಿದ್ದಾರೆ. ಆ ಒಂದು ಬೂತ್ ಮಟ್ಟಕ್ಕೆ ಪಕ್ಷವನ್ನು ಕಟ್ಟಿದ್ದು ಹಾಗೂ ಕೊರೋನಾ ಟೈಮಲ್ಲಿ ಕೋವಿಡ್ ವಾರಿಯರ್ಸ್ ಅಂತ ಹೇಳಿ ನಮ್ಮನ್ನು ಮಾಡಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರನ್ನು ಮನೆ ಮನೆ ಕಳಿಸಿ ಆರೋಗ್ಯ ಹಸ್ತ ಅಂತ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೊಟ್ಟು ಈ ಪಕ್ಷಕ್ಕೆ ಅಧಿಕಾರ ಒಳಗೆ ತೊಗೊಂಡು ಬಂದು 140 ಶಾಸಕರು ಗೆಲ್ಸ್ಕೊಂಡು ತೊಗೊಂಡು ಬಂದದ್ದು ನಾಯಕ ಡಿ ಕೆ ಶಿವಕುಮಾರ್ ಅವರು. ನಮ್ಮದು ಎಲ್ಲ ಕಾರ್ಯಕರ್ತರದ್ದು ಹಾಗೂ ಎಲ್ಲ ಮುಖಂಡರು ಎಲ್ಲ ಯುವಕರದ್ದು ಒಂದೇ ಬೇಡಿಕೆ, ಬರೋ ಟೈಮಲ್ಲಿ ಇದೇ ಸರ್ಕಾರ ಒಳಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕಂತೇಳಿ ನಮ್ಮದೆಲ್ಲ ಬೇಡಿಕೆ ಇದೆ. ಇನ್ಸ್ಪೆಕ್ಟರ್ ಮತ್ತು ACPಗಳಿಗೆ ಸರ್ಕಾರದಿಂದ ಬಿಗ್ ಶಾಕ್. ಟ್ರಾನ್ಸ್ಫರ್ ಲಿಮಿಟ್ 1 ವರ್ಷಕ್ಕೆ ಬದಲಿಸಲು ತೀರ್ಮಾನ ಮಾಡಲಾಗಿದೆ. ಇನ್ಸ್ಪೆಕ್ಟರ್ ಮತ್ತು ACPಗಳಿಗೆ ಸರ್ಕಾರದ ಈ ನಿರ್ಧಾರ ನಿಜಕ್ಕೂ ಕೂಡ ಶಾಕಿಂಗ್. ಟ್ರಾನ್ಸ್ಫರ್ ಲಿಮಿಟ್ 1 ವರ್ಷಕ್ಕೆ ಬದಲಿಸುವುದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಕ್ಯಾಬಿನೆಟ್ ಅಪ್ರೂವಲ್ ನಂತರ ಟ್ರಾನ್ಸ್ಫರ್ ಲಿಮಿಟ್ ಬದಲಾವಣೆಯನ್ನು ಮಾಡಲಾಗುತ್ತೆ. 2 ವರ್ಷ ಇದ್ದ ಟ್ರಾನ್ಸ್ಫರ್ ಲಿಮಿಟ್ 1 ವರ್ಷಕ್ಕೆ ಚೇಂಜ್ ಆಗುತ್ತೆ. ಪೋಸ್ಟಿಂಗ್ ಸಿಕ್ತು ಅಂತ ಆರಾಮಾಗಿರ್ತಿದ್ದವರಿಗೆ ಶಾಕ್. ನಿಜಕ್ಕೂ ಕೂಡ ಇದು 2 ವರ್ಷಕ್ಕೊಮ್ಮೆ ವರ್ಗಾವಣೆಗೆ KT ಕೋರ್ಟ್ ಆದೇಶ ಮಾಡಿತ್ತು. ಲೋಕಲ್ MLAಗಳ ಒತ್ತಡಕ್ಕೆ ಮಣಿದು ವರ್ಗಾವಣೆ ಅವಧಿ ಕಡಿಮೆ ಮಾಡಲಾಗಿದೆ. ಕ್ಯಾಬಿನೆಟ್ ಅನುಮತಿ ಮೂಲಕ ವರ್ಗಾವಣೆ ಅವಧಿ ಬದಲಿಸಲು ತೀರ್ಮಾನವನ್ನು ಮಾಡಲಾಗಿದೆ. ವರದಿ ನೀಡುವಂತೆ ಗೃಹ ಇಲಾಖೆಗೆ ಸಚಿವ ಪರಮೇಶ್ವರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಮತ್ತು ACPಗಳಿಗೆ ನಿಜಕ್ಕೂ ಕೂಡ ಇದು ಬಿಗ್ ಶಾಕ್. ಕ್ಯಾಬಿನೆಟ್ ಅಪ್ರೂವಲ್ ನಂತರ ಈ ಒಂದು ಲಿಮಿಟ್ ಟ್ರಾನ್ಸ್ಫರ್ ಲಿಮಿಟ್ ಬದಲಾವಣೆ ಆಗಲಿದೆ. 2 ವರ್ಷ ಇತ್ತು ಮೊದಲು. ಸೊ ಈಗ ಟ್ರಾನ್ಸ್ಫರ್ ಲಿಮಿಟ್ನ 1 ವರ್ಷಕ್ಕೆ ಚೇಂಜ್ ಮಾಡುವಂಥ ತೀರ್ಮಾನ. ಸೊ ಪೋಸ್ಟಿಂಗ್ ಸಿಕ್ತು ಅಂತ ಹೇಳಿ ಆರಾಮಾಗಿ ಇರ್ತಾಯಿದ್ರು ಇಷ್ಟು ದಿನಗಳ ಕಾಲ. ಸೊ ಇನ್ನು ಮುಂದೆ ಸ್ವಲ್ಪ ಟೆನ್ಷನ್ ಅಂತೂ ಇದ್ದೇ ಇರುತ್ತೆ. 2 ವರ್ಷಕ್ಕೊಮ್ಮೆ ವರ್ಗಾವಣೆಗೆ KT ಕೋರ್ಟ್ ಆದೇಶ ಮಾಡಿತ್ತು. ಲೋಕಲ್ MLAಗಳ ಒತ್ತಡಕ್ಕೆ ಮಣಿದು ಈಗ ವರ್ಗಾವಣೆ ಅವಧಿ ಕಡಿಮೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ.